Namaskara friends, welcome back to the Ringing Cedars of Russia, a story of Anastasia. ಮತ್ತೆ ನಾವು ಪತ್ರಿ ಸರ್ನ ನೆನೆಸ್ತಾ ಅವರು ತೋರಿಸ್ಕೊಟ್ಟಿರುವ ದಾರಿಯಲ್ಲಿ ನಾವು ಬೆಳೀತಾ ಇರುವ ರೀತಿಯನ್ನು ನೋಡ್ತಾ ಹೃದಯಪೂರ್ವಕವಾಗಿ ಅವರಿಗೆ ಗ್ರ್ಯಾಟಿಟ್ಯೂಡ್ ಮತ್ತು ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಗ್ರ್ಯಾಟಿಟ್ಯೂಡ್, ನಮ್ಮ ಈ ಸೋಲ್ಗೂ ಗ್ರ್ಯಾಟಿಟ್ಯೂಡ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಅನಸ್ತಾಶಿಯಾ ಚಾಪ್ಟ್ರಲ್ಲಿ ಏನಿದೆ ಅಂತ ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅನಸ್ತಾಶಿಯಾ ಎವ್ರಿ ಮಿನಿಟ್ ಒಂದು ಹೊಸ ವಿಷಯದ ಪರಿಚಯವನ್ನು ನಮಗೆ ಕೊಡ್ತಾ ಇದ್ದಾಳೆ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಇದೆಲ್ಲ ನಡೆದಿದ್ದು ಬರೀ 3 ದಿನದಲ್ಲಿ. ವ್ಲಾಡಮೇರ್ ಅನ್ನುವವರು ಅನಸ್ತಾಶಿಯಾನ ಭೇಟಿಯಾಗಿ 3 ದಿನ ಅವ್ರ ಜೊತೆಲಿ ಸಮಯ ಕಳೆದಾಗ ಹಗಲು ರಾತ್ರಿ ಪ್ರತಿಕ್ಷಣ ಜ್ಞಾನದ ಆದಾನ ಪ್ರದಾನ ಆ್ಯಂಡ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸಸ್, ಆ ಎಕ್ಸ್ಪೀರಿಯನ್ಸಸ್ನ ಆ ಅನುಭವಗಳನ್ನು ವ್ಲಾಡಮೇರ್ ಅವರು ಬರೆದಿರುವ ಪುಸ್ತಕಗಳು ಇವು. ಮುಂಬರುವ ಪುಸ್ತಕಗಳಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಈಗ ನಾನು ಓದ್ತಿರುವ ಮೊದಲನೇ ಈ ಪುಸ್ತಕದಲ್ಲಿ ಅವರ ಈ 3 ದಿನದ ಅನುಭವಗಳನ್ನೇ ಹೇಳಲಾಗಿದೆ. ಸೊ ಇವತ್ತು ನಾವು ಯಾವ ವಿಷಯವನ್ನು ನೋಡ್ತಾ ಇದ್ದೀವಿ ಅಂದರೆ, ನಮಗೆಲ್ಲರಿಗೂ ಗೊತ್ತಿರುವಂತೆ ವ್ಲಾಡಮೇರ್ ಮತ್ತು ಅನಸ್ತಾಶಿಯಾ ಶಾರೀರಿಕವಾಗಿ ಒಂದಾಗಿದ್ದಾರೆ. ಸಂಕಲ್ಪ ಆಗಿತ್ತು ಗಂಡು ಮಗುವನ್ನು ಹೆರಬೇಕು ಅಂತ. ಬಿಕಾಸ್ ವ್ಲಾಡಮೇರ್ಗೆ ಆಲ್ರೆಡಿ 3 ಜನ ಹೆಣ್ಮಕ್ಳು ಇದ್ದರು. ಹಾಗೆಯೇ ಅನಸ್ತಾಶಿಯಾ ಇಚ್ಛೆ ಆಗಿತ್ತು ತನ್ನ ಒಂದು ಇಂಟೆಲಿಜೆನ್ಸ್ ಮತ್ತು ವ್ಲಾಡಮೇರ್ ಅವರ ಸೌಂದರ್ಯದಿಂದ ಹುಟ್ಟುವ ಮಗು ಹೇಗಿರುತ್ತೆ ಅನ್ನುವ ಒಂದು ಆಸೆ, ಒಂದು ಕಲ್ಪನೆ ಆಗಿರೋದ್ರಿಂದ ಅವರು ಶಾರೀರಿಕವಾಗಿ ಒಂದಾದರು. ಆಗ ಅವಳು ಹೇಳ್ತಾಳೆ, ನಾನು ಒಂದು ಮಗುವನ್ನು ಹೇರ್ತೀನಿ ಅಂತ. ಅಷ್ಟು ಕಾನ್ಫಿಡೆಂಟ್ಲಿ ಹೇಗೆ ಹೇಳೋಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಇದು ಪ್ರಾಕೃತಿಕವಾದ ವಿಷಯ. ಆ ಒಂದು ಇಚ್ಛೆ ಇದ್ದಾಗಲೇ ಒಂದು ಹೆಣ್ಣು ಮತ್ತು ಗಂಡು ಒಂದಾಗಬೇಕು ಅಂತ. ಈಗ ವ್ಲಾಡಮೇರ್ ಮತ್ತು ಅನಸ್ತಾಶಿಯಾ ಹೀಗೆ ನದಿ ದಂಡೆಯಲ್ಲಿ ಹೋಗ್ತಾ ಇರುವಾಗ ಅವರ ಮನಸ್ಸಲ್ಲಿ ಬರುವ ವಿಚಾರ ಏನಂದರೆ, ಅನಸ್ತಾಶಿಯಾ, ಈಗ ನೀನು ತಾಯಿ ಆಗ್ತೀಯಾ, ಈ ಮಗುವನ್ನು ಹೇಗೆ ಸಾಕಬೇಕು ನಾವು ಅಂತ. ಆಗ ಅವಳು ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ಆ ಮಗುವನ್ನು ನಾನು ತುಂಬ ಚೆನ್ನಾಗಿ ಸಾಕ್ತೀನಿ ಅಂತ. ಅವನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ನಾನು ಅಂತ ಹೇಳ್ತಾ ಇದೀಯಾ, ನಾವು ಅಲ್ವಾ, ನನಗೂ ತಾನೇ ಮಗು ಬೇಕಾಗಿತ್ತು, ಗಂಡು ಮಗು ಬೇಕು ಅಂತ ನಾನು ಎಷ್ಟು ಇಷ್ಟಪಟ್ಟು ಆಸೆ ಪಟ್ಟಿದ್ದೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಈ ಮಗುವನ್ನು ನಾನು ಈ ಹೊರ ಪ್ರಪಂಚಕ್ಕೆ ಬಿಡಲ್ಲ, ಇದು ನನ್ನ ಹತ್ರನೇ ಬೆಳೆಯುತ್ತೆ. ಮತ್ತು ಹೇಗೆ ಪ್ರಾಕೃತಿಕವಾಗಿ ಒಂದು ಮಗು ಬೆಳಿಬೇಕು ಅದೇ ಥರ ಈ ಮಗು ಬೆಳೆಯುತ್ತೆ. ಸೊ ನೀನು ಅದ್ರ ಬಗ್ಗೆ ನೀನು ಹೆಚ್ಚಿನ ಯೋಚನೆ ನೀನು ಮಾಡಬೇಡ ಅಂತ. ಓ ಗಾಡ್, ಅಷ್ಟು ಕೋಪ ಬರುತ್ತೆ ವ್ಲಾಡಮೇರ್ಗೆ. ಮತ್ತೆ ಕೆಟ್ಟದಾಗಿ ಬೈಲಿಕ್ಕೆ ಶುರು ಮಾಡಿಬಿಡ್ತಾನೆ. ನೀನು ಹುಚ್ಚಿ, ನೀನು ಅಂಥೋಳು, ನೀನು ಇಂಥೋಳು, ನಿನಗೆ ದೇಹದ ಕಾಮಪೂರ್ತಿಗಾಗಿ ನೀನು ನನ್ನನ್ನು ಕರೆಸ್ಕೊಂಡೆ ಅಂತ ಅಪ್ಪ ಕೆಟ್ಟದಾಗಿ ಬೈಬಿಡ್ತಾನೆ. ನಿನಗೆ ಅಷ್ಟೇ ಒಂದು ಸಂಪರ್ಕ ಬೇಕಾಗಿತ್ತು ಅಂದರೆ ನೀನು ಹೊರಗಡೆ ಹೋಗಬೇಕಿತ್ತು, ಯಾವುದಾದ್ರೂ ಸಿಟಿಗೆ ಹೋಗಿದ್ರೆ ನಿನಗೆ ಎಷ್ಟೋ ಹುಡುಗರು ಸಿಕ್ಕಿರೋರು ಅಂತ ಪಾಪ ತುಂಬ ಕೆಟ್ಟದಾಗಿ ಬೈತಾನೆ. ಯಾಕೆಂದರೆ ಅವನಿಗೆ ಸಂಕಟ, ಮಗುವನ್ನು ಅವಳು ನಿನ್ನ ಇದರಲ್ಲಿ ಬೆಳೆಸಲ್ಲ ಅಂತ ಹೇಳ್ತಾಳೆ. ಫಸ್ಟ್ ಅವನೆಷ್ಟು ಕೋಪದಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಹೇಳಿದ ಮೇಲೆ ಸಮಾಧಾನವಾಗಿ ಅವಳು ಹೇಳ್ತಾಳೆ, ಯೋಚನೆ ಮಾಡಿ ನೋಡು, ನಾನು ಯಾವ ಥರ ಬೆಳೆಸ್ಬೇಕಂತ ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿನ್ನ ಮಗುನೂ ಹೌದು, ಆದರೆ ನೀನೇನು ಮಾಡ್ತೀಯಾ, ನೀನು ಪ್ರಪಂಚದಲ್ಲಿ ಕಲ್ತಿರುವ ವಿಷಯಗಳನ್ನು ಇಲ್ಲಿ ನೀನು ನಿನ್ನ ಮಗನ ಮೇಲೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀಯ. ಏನದು, ತಂದೆ ಆದವನು ಒಳ್ಳೊಳ್ಳೆ ಗಿಫ್ಟ್ಗಳನ್ನು ತೊಗೊಂಡು ಬಂದು ಮಗನಿಗೆ ಕೊಟ್ಟು, ನೋಡು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೆ, ಅದಕ್ಕೆ ಇಷ್ಟು ಒಂದು ಬೆಲೆ ಬಾಳುವ ವಸ್ತುವನ್ನು ತಂದಿದ್ದೇನೆ ಅಂತ. ನೀನು ಒಂದು ರಿಮೋಟ್ ಕಾರ್ ತೊಗೊಂಡು ಬರ್ತೀಯಾ, ಇಲ್ಲ ಒಂದು
ಮಾರ್ಕೆಟಲ್ಲಿರುವ ಎಲ್ಲರಿಗಿಂತ ದೊಡ್ಡ ಒಂದು ಗಿಫ್ಟನ್ನು ತಂದು ಕೊಡ್ಬೋದು. ಆದರೆ ಆ ಮಗು ಇಲ್ಲಿ ಬೆಳೀತಾ ಇರುತ್ತೆ, ಇದಕ್ಕೆ ಯಾವ ಮಹತ್ವ ಕೊಡಲ್ಲ ಆ ಮಗು. ಆಗ ಆ ಮಗುವಿನ ದೃಷ್ಟಿಯಲ್ಲಿ ನೀನು ಒಬ್ಬ ಮುಟ್ಟಾಳ ಥರ ಕಾಣಿಸ್ತೀಯ. ನಮ್ಮ ಮಗು ತನ್ನ ತಂದೆಯನ್ನು ಮುಟ್ಟಾಳ ಅಂತ ತಿಳಿಬಾರ್ದು. ಅದಕ್ಕಾಗಿ ನಾನು ಅವನನ್ನು ನಿನ್ನಿಂದ ದೂರ ಇಡಬೇಕು ಅಂತ ಇದ್ದೀನಿ. ನೀನು ಅಷ್ಟರಲ್ಲೇ ನಿನ್ನ ಕೆಲಸ ಏನು ಅಂದರೆ ಹೊರ ಪ್ರಪಂಚದಲ್ಲಿ ಇದ್ದುಕೊಂಡು ಸಹ ಜ್ಞಾನದ ಒಂದು ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳುವ ತುಂಬ ಸಾಧನೆಗಳಿದೆ. ನೀನು ಅದನ್ನು ಪ್ರಯತ್ನ ಮಾಡಬೇಕು. ಸೊ ದಟ್ ನಾಳೆ ಒಂದು ಸಮಯದಲ್ಲಿ ನಿನ್ನ ಮಗ ನಿನ್ನನ್ನು ಅರ್ಥ ಮಾಡಿಕೊಂಡಾಗ, ನಿನ್ನನ್ನು ನಾನು ಪರಿಚಯಿಸಿದಾಗ ನೀವು ಒಂದು ಲೆವೆಲ್ದಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡುವ ಹಾಗಿರಬೇಕು. ಇಲ್ಲಾಂದರೆ ಅವನು ಚಿಕ್ಕ ಮಗು ಇದ್ದಾಗಲಿಂದ ಎಷ್ಟೊಂದು ಜ್ಞಾನ ಪಡೆದು ಆಮೇಲೆ ನೀನು ಪ್ರಾಪಂಚಿಕ ವಿಷಯ ಮಾತಾಡಿದಾಗ ಅವ್ನಿಗೇನಿದು ನಮ್ಮಪ್ಪ ಹುಚ್ಚನ ಅಂತ ಅವನು ಅಂದ್ಕೊಳ್ಬಾರ್ದು. ಅದಕ್ಕಾಗಿ ನಾನು ಈ ಥರ ಎಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ. ನೀನು ಯಾವ ರೀತಿಯ ವಿಚಾರನೇ ಡೌಟ್ಸೇ ಇಟ್ಕೊಳ್ಬೇಡ, ನಾನು ತುಂಬ ಚೆನ್ನಾಗಿ ಸಾಕ್ತೀನಿ. ಅವನು ಹೇಳ್ತಾನೆ, ಎಲ್ಲಿ ನೀನು ಒಂದು ಅಡುಗೆ ಮಾಡೋದಿಲ್ಲ, ಒಂದು ತಿನ್ಸೋದಿಲ್ಲ, ಒಂದು ಪ್ರೀತಿ ಮಾಡಲ್ಲ, ನಿನ್ಗೆ ಪ್ರೀತಿ ಅಂದ್ರೇ ಗೊತ್ತಿಲ್ಲ, ನಿನಗೆ ಕಾಡು ಪ್ರಾಣಿ ಥರ ಇದೆಯಾ ಅಂತ. ಅವ್ನಿಗಿನ್ನೂ ಕೋಪ ಕಮ್ಮಿನೇ ಆಗಿಲ್ಲ. ಬಾಯಿ ಬಂದ ಹಾಗೆ ಅವಳಿಗೆ ಹೇಳ್ತದೆ, ನೀನೇ ಒಂದು ಪ್ರಾಣಿ ಥರ ಬೆಳೀತಾ ಇದೆಯಾ, ಅದನ್ನು ಒಂದು ಪ್ರಾಣಿ ಥರ ಬೆಳೆಸ್ಬಿಡ್ತೀಯ. ಹಸು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಮಲಗಬೇಕು ಅನ್ನೋದು ಗೊತ್ತಿಲ್ಲ. ಅವಳು ಹೇಳ್ತಾಳೆ, ಇದೆಲ್ಲ ನಿಮ್ಮ ಹೊರ ಪ್ರಪಂಚದ ವಿಷಯಗಳು. ನೀಟಾಗಿ ಡ್ರೆಸ್ ಮಾಡ್ಕೋಬೇಕು, ಕ್ಲೀನಾಗಿರಬೇಕು. ಅವನಿಗೆ ಅದಕ್ಕಿಂತ ಹೈಯರ್ ನಾಲೆಜ್ ಬರುತ್ತೆ. ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ತುಂಬ ತುಂಬ ಕೋಪ ಬರುತ್ತೆ ಅವನಿಗೆ. ಎಷ್ಟು ಕೋಪ ಅಂದರೆ ಅವನಿಗೆ ಕೋಪ ತಡಿಲಿಕ್ಕಾಗದೆ, ಅಂದರೆ ಒಂದು ಸಂಕಟ ಅವನಿಗೆ. ಅವನೇನು ಮಾಡ್ತಾನೆ, ಅವಳಿಗೆ ಏನು ಮಾಡೋಕ್ಕಾಗದೆ, ತನ್ನನ್ನು ತಾನು ಜಜ್ಕೊಳಕ್ಕಾಗದೆ ಅಲ್ಲಿರುವ ಒಂದು ಕಟ್ಟಿಗೆ ತೊಗೊಂಡು ಹೋಗ್ಬಿಟ್ಟು ಒಂದು ಮರವನ್ನು ರಪ್ಪ 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 ಅಂತ ಹೊಡೆದಾಕ್ಬಿಡ್ತಾನೆ. ತೊಗೊಂಡಿರುವ ಕೋಲು ಮುರಿದು ತುಂಡು ತುಂಡಾಗಿ ಹೋಗ್ಬಿಡುತ್ತೆ. ಆಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ತಿರುಗಿ ನೋಡ್ತಾನೆ. ಮತ್ತೆ ಅನಸ್ತಾಶಿಯ ಅದೇ ಒಂದು ಪೋಸಲ್ಲಿ ನಿಂತಿರ್ತಾಳೆ. ಒಂದು ಪೋಸ್, ಒಂದು ಕೈ ಎದೆ ಮೇಲೆ, ಇನ್ನೊಂದು ಕೈ ಆಕಾಶದ ಮೇಲೆ. ಆ ಅಟ್ಮಾಸ್ಫಿಯರಲ್ಲಿ ಆ ಕೋಪವನ್ನು ಕಡಿಮೆ ಮಾಡುವ ಒಂದು ಆ್ಯಕ್ಷನ್. ಅವಳನ್ನು ನೋಡಿ ಮತ್ತೆ ಅವನಿಗೆ ಸ್ವಲ್ಪ ಇದಾಗುತ್ತೆ. ಈ ಹುಚ್ಚಿ ಜೊತೆಲಿ ನಾನು ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ನಪ್ಪ, ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು, ಈ 3 ದಿನದಲ್ಲಿ ನನ್ನ ಜೀವನನೇ ತಲೆ ಕೆಳಗೆ ಮಾಡಿಬಿಟ್ಲಲ್ಲ ಇವಳು. ಇಲ್ಲದೇ ಇರುವ ಆಸೆಯನ್ನು ಹುಟ್ಟಿಸಿ ಮಗ ಮಗ ಮಗ, ಯಾಕಂದರೆ ಮಗ ಇದ್ದಿಲ್ಲ, ಮಗ ಬೇಕು ಅಂತ ಇರೋ ಆಸೆ ಏನೋ ಒಂದು ಸುಮ್ಮನೆ ಒಂದು ಮೂಲೆಗಿತ್ತು. ಈಗ ಹುಟ್ತಾನೆ ಅಂತ ಗೊತ್ತಾಗಿ ಆದರೂ ಅವನ ಜೀವನದಲ್ಲಿ ನನ್ನ ಒಂದು ರೋಲ್ ಇಲ್ದಂಗೆ ಮಾಡಿಬಿಟ್ಲಲ್ಲ ಇವಳು ಅಂತ ತುಂಬಾ ಕೋಪ ಬರುತ್ತೆ. ಏನು ಮಾಡಿದ್ರೂ ಸಮಾಧಾನ ಆಗಲ್ಲ. ಅವಳು ಸಮಾಧಾನವಾಗಿ ಅವನಿಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಹೇಳ್ತಾಳೆ, ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ, ಆದರೂ ನಾನು ಮಾತ್ರ ಅವನನ್ನು ಇಲ್ಲಿಂದ ನಿನಗೆ ಕೊಡಲ್ಲ, ಹೊರ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡಲ್ಲ, ನಾನೇ ಬೆಳೆಸ್ತೀನಿ, ನೀನು ಅದ್ರ ಯೋಚನೆ ಮಾಡಬೇಡ. ನೀನು ಅಷ್ಟರಲ್ಲೇ ನೀನು ಆ ಮಟ್ಟಕ್ಕೆ ಹೋಗ್ತೀಯ, ಅದಕ್ಕೆ ಸಮಯ ಕೊಡು. ನಿನ್ನಲ್ಲೂ ಬದಲಾವಣೆಗಳಾಗತ್ತೆ, ನಿನಗೂ ನಾಲೆಜ್ ಬರುತ್ತೆ. ಯಾವಾಗ ನಿನ್ನ ಮಗ ನಿನ್ನ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡುವ ಒಂದು ಏಜಿಗೆ ಬರ್ತಾನೋ, ಆ ವಯಸ್ಸಿಗೆ ಬಂದಾಗ ಅಷ್ಟರಲ್ಲಿ ನಿನ್ನಲ್ಲಿ ಎಷ್ಟೋ ಬದಲಾವಣೆಗಳಾಗಿ ಆಗ ನೀನು ನಿನ್ನ ಮಗನ ಜೊತೆಲಿ ಸಂಭಾಷಣೆಯನ್ನು ಮಾಡಬಹುದು ಅಂತ ಅವನಿಗೆ ಧೈರ್ಯವನ್ನು ಕೊಟ್ಟು ಸಾರಿನೂ ಕೇಳ್ಕೊಳ್ತಾಳೆ. ಏನು ಮಾಡಲಿಕ್ಕಾಗಲ್ಲ, ನಾನು ಇದನ್ನು ಮಾತ್ರ ಚೇಂಜ್ ಮಾಡಲ್ಲ ಅಂತ. ಆಗ ಇವನು ಕೇಳ್ತಾನೆ, ಅನಸ್ತಾಶಿಯಾ, ನೀನು ನಿಜವಾಗ್ಲೂ ನೀನೇ ದೇವರು ಅನ್ನೋ ಥರ ಒಂದು ಪ್ರಪಂಚದಲ್ಲಿ ಇದೆಯಾ, ನಿನ್ನ ಇಷ್ಟದಂತನೇ ಬಾಳ್ತಾ ಇದೆಯಾ, ಯಾರ ಮಾತು ಕೇಳಲ್ಲ, ಕಾಡಲ್ಲಿರೋದ್ರಿಂದ ನಿನಗೆ ಯಾರ ಅಫೆಕ್ಟ್ಸೇ ಇಲ್ಲ. ಸೊ ನೀನು ಏನಂತ ತಿಳ್ಕೊಂಡ್ಬಿಟ್ಟಿದೀಯಾ, ನಿನ್ನನ್ನು ನೀನು ದೇವರಂತ ತಿಳ್ಕೊಂಡಿದೀಯಾ ಅಂತ ಕೇಳ್ತಾಳೆ. ಅವಳು ಹೇಳ್ತಾಳೆ, ದೇವರೆಲ್ಲ ನಾನು ಮನುಷ್ಯನೇ, ಇವೆಲ್ಲ ಸಾಮರ್ಥ್ಯ ಇರುವವನೇ ಮನುಷ್ಯ. ದೇವರು ತನಗೆ ಇಷ್ಟವಾದದ್ದೆಲ್ಲವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಮಾತ್ರ. ಬೇರೆ ಯಾವ ಪ್ರಾಣಿಗಳಿಗೆ, ಪಕ್ಷಿಗೆ, ಗಿಡಗಳಿಗೆ ಕೊಡದೇ ಇರುವುದನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆ ಸಾಮರ್ಥ್ಯ ಶಿ ಸೇಯಿಂಗ್ ಗಾಡ್ is the greater mind and man is his reflection. ಸೊ ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ನಿನಗೆ ಆ ನಂಬಿಕೆ ಇಲ್ಲ, ಅದಕ್ಕೆ ನಿನಗೆ ಭಯ ಹುಡ್ತಾ ಇದೆ ಇವಳು ಹೇಗೆ ಬೆಳೆಸ್ತಾಳೆ ಅಂತ. ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಇವಾಗಲೂ ಕೆಟ್ಟದಾಗ ಬೈಕೊತಾ ಇರ್ತೇನೆ. ಆ ಬೈಗಳನ್ನೆಲ್ಲ ಹೇಳ್ತಾಳೆ ನೋಡು, ನಿನ್ನ ಮನಸ್ಸಲ್ಲಿ ಇದು ಬರ್ತಾ ಇದೆ ಅಲ್ವಾ ಅಂತ. ಹೌದು ಬರ್ತಾ ಇದೆ ಅಂತಾನೆ ಅವನು. ನಿನಗೆಲ್ಲ ತಿಳಿದ್ರು ನನ್ನ ತಳಮಳ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನೀನು ಸ್ವಲ್ಪ ಸಮಾಧಾನವಾಗಿ
ನಾನು ಹೇಳುವ ಮಾತು ಕೇಳಿಕೊಂಡ್ರೆ ನಾನೇನು ಹೇಳಿ ಬಯಸ್ತಾ ಇದ್ದೀನಿ ನಿಂಗೆ ಅರ್ಥ ಆಗುತ್ತೆ. ನಿನಗೆ ಪ್ರೀತಿ ಮಾಡೋಕ್ಕೆ ಬರಲ್ವೇ ಅಂತ ಹೇಳ್ತಾನೆ ಅವನು. ನಿನಗೆ ಪ್ರೀತಿ ಅಂದ್ರೇ ಗೊತ್ತಿಲ್ಲ, ನಿನ್ನಂಥವಳ ಕೈಯಲ್ಲಿ ನನ್ನ ಮಗ ಬೆಳಿಬಾರ್ದು ಅಂತ. ಅವಳಿಗೆ ಅವನಿಗೆ ಸಮಾಧಾನ ಮಾಡಿ ಹೇಳ್ತಾಳೆ, ವ್ಲಾಡಮೇರ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನೀನು ನನ್ನ ಇವತ್ತಿಗೂ ನೀನು ಗುರ್ತಿಸಿಲ್ಲ, 3 ದಿನ ಆಯಿತು ನೀನು ನನ್ನ ಜೊತೆಲಿ ಇದ್ಕೊಂಡು, ನಾನು ನಿಜವಾಗ್ಲೂ ನನಗೆ ನೋಡಿ ಏನು ಅನಿಸ್ತಾ ಇಲ್ವಾ, ಏನು ನೆನಪುಗಳೇ ಇಲ್ವಾ ಅಂತ ಕೇಳ್ತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನು ಕೇಳ್ತಾ ಇದ್ದಾಳೆ ಇವಳು, ನಾನು ನೋಡಿದ್ದೆ ಈ 3 ದಿನದಲ್ಲ ಇವಳನ್ನ, ಈ ಥರ ಮಾತಾಡ್ತಾ ಇದ್ದಾಳಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ. ಅವನ ಕಣ್ಣಿಟ್ಟು ನೋಡ್ತಾನೆ. ಆವಾಗ ಗುರ್ತಿಸಿದ್ಯಾ ಅಂತ ಕೇಳ್ತಾಳೆ. ಓ ಅಂತ ನೆನಪಾಗತ್ತೆ ಅವನಿಗೆ. ಹೌದು ನನಗೆ ನೆನಪೇ ಇಲ್ಲ ಅಂತ. ಆವಾಗ ಆ ಸ್ಟೋರಿ ಮತ್ತೆ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗುತ್ತೆ. ವ್ಲಾಡಮೇರ್ 1 ವರ್ಷದ ಹಿಂದೆ ಈ ಕಾಡಲ್ಲಿ ಬಂದಾಗ, ಈ ಬಿಸ್ನೆಸ್ ಟೂರಿಗೆ ಬಂದಾಗ, ಈ ಕಾಡನ್ನು ದಾಟ್ಕೊಂಡು ಹೋಗುವಾಗ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಕೆಲವೊಂದು ಪ್ರದೇಶದಲ್ಲಿ ತುಂಬ ಡೇಂಜರಸ್ ಸ್ಪಾಟ್ಸ್ ಇರುತ್ತೆ. ಆ ಸ್ಪಾಟ್ಸ್ಗೆ ಹೋಗಿದ್ದಾಗ ನೈಟ್ ಪ್ರವಾಸವನ್ನು ಬೆಳೆಸ್ದೆ ಹತ್ತಿರದ ಒಂದು ಊರ ಹತ್ರನೇ ಪಾರ್ಕಿಂಗ್ ಮಾಡಿ ಅವ್ರ ಶಿಪ್ಪನ್ನು, ಆ ಥರ ಎಲ್ಲ ಶಿಪ್ಸಲ್ಲಿ ಮಾಡೋ ಕೆಲಸ ಇದು. ಆ್ಯಂಡ್ ವ್ಲಾಡಮೇರ್ ಆಲ್ರೆಡಿ ತುಂಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅಲ್ಲಿಯ ಹಳ್ಳಿ ಊರುಗಳಲ್ಲಿ ಅವನ ಹೆಸರು ರಿಚ್ ವ್ಲಾಡಮೇರ್ ಆ ಥರ ತುಂಬ ಫೇಮಸ್ ಆಗಿರ್ತಾನೆ. ಅವನ ಹತ್ರ ತುಂಬ ಹಡಗುಗಳಿರೋದ್ರಿಂದ ಎಲ್ರಿಗೂ ಅವನ ಪರಿಚಯ ಇರುತ್ತೆ. ವ್ಲಾಡಮೇರ್ ಅವರ ಮೇಗ್ರೆ ಅವರ ಹಡಗು ಇವತ್ತು ನಮ್ಮ ಊರ ಹತ್ರ ಸ್ಟಾಪ್ ಮಾಡಿದೆ. ಆಗ ಹಡಗಿನ ಚಟುವಟಿಕೆ ಏನು ಅಂದರೆ ಪಾರ್ಟಿ. ಅಕ್ಕಪಕ್ಕದ ಚಿಕ್ಕ ಊರಿನ ಹೆಣ್ಮಕ್ಕಳನ್ನ, ಗಂಡು ಹುಡುಗರನ್ನ, ಅಂದರೆ ಚಿಕ್ಕ ವಯಸ್ಸಿನವ್ರನ್ನ, ಟೀನೇಜರ್ಸ್ನೆಲ್ಲ ಇನ್ವೈಟ್ ಮಾಡೋದು, ಕುಡಿಯೋದು, ತಿನ್ನೋದು, ಡಾನ್ಸ್ ಮಾಡೋದು, ಒಂಥರ ಪಾರ್ಟಿ. ಅನೌನ್ಸ್ಮೆಂಟ್ ಆಗುತ್ತೆ, ದೊಡ್ಡ ಮೈಕ್ಗಳು ಇಟ್ಟಿರ್ತಾರೆ, ನಾವು ಇವತ್ತು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಓಪನ್ ಆಗಿದೆ ಪಾರ್ಟಿ, ಯಾರಿಗೆ ಇಷ್ಟನೋ ಅವ್ರು ಬನ್ನಿರಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಹಳ್ಳಿಯಲ್ಲಿ ಸುತ್ತಮುತ್ತ ಇರುವ ಎಲ್ಲ ಪ್ರದೇಶದಿಂದ ಎಲ್ಲ ಯುವಕರು ಯುವತಿಯರು ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಕೊಂಡು ಪಾರ್ಟಿ ಮಾಡೋಕ್ಕೆ ಬರೋದು. ಶಿಪ್ಪು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಸಿಗುತ್ತೆ, ಇಷ್ಟು ರಿಚ್ಚು ಪರ್ಸನ್ ಶಿಪ್ ಅಲ್ವಾ. ಸೊ ಆ ಹಡಗಿನಲ್ಲಿ ದೊಡ್ಡ ಹಡಗಲ್ವ, ಒಳಗಡೆ ಹೋಗಿ ಎಲ್ಲ ಸುತ್ತಿ ಹಾಕಿ ಎಲ್ಲ ನೋಡಿ, ಆಮೇಲೆ ಫ್ರೀಯಾಗಿ ಊಟ ತಿಂಡಿ ಇರೋದ್ರಿಂದ ಮಜಾ ಮಾಡೋದು, ಡಾನ್ಸ್ ಮಾಡೋದು, ಅದನ್ನು ಮಾಡ್ತಾ ಇರ್ತಾರೆ. ವ್ಲಾಡಮೇರ್ ಏನಾಗುತ್ತೆ, ಕ್ಯಾಪ್ಟನ್ ಅಲ್ವಾ ಇವರು ತನ್ನ ಕ್ಯಾಬನಲ್ಲಿ ಕೂತಿರ್ತಾರೆ, ಏನೋ ಕೆಲಸ ಮಾಡ್ತಾ ಇರ್ತಾರೆ, ಲೆಕ್ಕಾಚಾರ. ಬಿಕಾಸ್ ಬಿಸ್ನೆಸ್ ಟ್ರಿಪ್ ಅದು, ಎಲ್ಲಿ ಹೋಗಿದ್ರು, ಎಲ್ಲಿ ಸ್ಟಾಪ್ ಮಾಡಿದರು, ಎಷ್ಟು ಖರ್ಚುಗಳಾಯಿತು, ಎಷ್ಟು ದಿನ ಇನ್ನೂ ಟ್ರಾವೆಲ್ ಮಾಡಲಿಕ್ಕಿದೆ, ಅದೆಲ್ಲ ನೋಡ್ಕೊಳ್ತಾ ಇದ್ರಂತೆ. ಅವ್ರಿಗೆ ಕ್ಯಾಬಿನ್ ಕಿಟಕಿಯಿಂದ ಯಾರೋ ನೋಡ್ತಾ ಇದ್ದಾರೆ ಅಂತ ಅನಿಸ್ಬಿಟ್ಟು ತಿರುಗಿ ನೋಡ್ತಾರೆ. ಅಲ್ಲಿ ಅನಸ್ತಾಶಿಯಾ ನಿಂತಿರ್ತಾಳೆ. ಯಾಳೋ ಲೇಡಿ ನಿಂತಿದ್ದಾಳೆ ಅಂತ ಕಿಟಕಿ ಓಪನ್ ಮಾಡಿ ಕೇಳ್ತಾರೆ, ಏನು ಈ ಕತ್ಲಲ್ಲಿ ಇಲ್ಲಿ ನಿಂತಿದೆಯಾ, ಹೋಗು ಅಲ್ಲಿ ಪಾರ್ಟಿ ಜಾಯ್ನ್ ಆಗು ಅಂತ. ಅವಳೇನೂ ಆನ್ಸರ್ ಮಾಡಲ್ಲ. ಆಗ ಅವನು ಡೋರ್ ಓಪನ್ ಮಾಡಿ ಅವಳನ್ನು ಕರ್ಕೊಂಡು ಬಂದು ತನ್ನ ಶಿಪ್ಪಲ್ಲಿ ಒಂದು ರೌಂಡ್ ಹಾಕಿಸ್ತಾನೆ. ಒಂಥರ ಹುಡುಗಿಯರಿಗೆ, ಹೊಸ ಹುಡುಗಿಯರಿಗೆ ಇಂಪ್ರೆಸ್ ಮಾಡಲಿಕ್ಕೆ ಹೇಗೆ ಮಾಡ್ತಾರಲ್ವ ಬಿಸ್ನೆಸ್ ಮ್ಯಾನ್, ಹಾಗೆ ಸುತ್ತಮುತ್ತ ಎಲ್ಲ ತನ್ನ ಶಿಪ್ಪನ್ನು ತೋರಿಸಿ ಆಮೇಲೆ ತನ್ನ ರೂಮಿಗೂ ಕರ್ಕೊಂಡು ಬರ್ತಾನೆ. ರೂಮ್ ಅಂದರೆ ಕ್ಯಾಪ್ಟನ್ ಇರೋದ್ರಿಂದ ದೊಡ್ಡ ಹಾಲ್ ಇರುತ್ತೆ, ಸಿಟ್ಟಿಂಗ್ ಏರಿಯಾ ಮತ್ತು ಸ್ಟಡಿ ಏರಿಯಾ ಆ ಥರ ಎಲ್ಲ ಇರುತ್ತೆ. ಕೂತ್ಕೊಂಡು ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವನಿಗೆ ಅವಳನ್ನು ನೋಡಿದರೆ ಒಂಥರ, ಬಿಕಾಸ್ ಹಿ ಈಸ್ ಅ ವುಮನೈಸರ್, ಅವನಿಗೆ ಲೇಡೀಸ್ ಜೊತೆಲಿ ತುಂಬ ಸಂಪರ್ಕ. ಆದರೆ ಇವಳು ನೋಡಿದರೆ ಆ ಥರ ಭಾವನೆ ಬರ್ತಾ ಇಲ್ಲ, ಒಂಥರ ಡಿಫ್ರೆಂಟ್ ಭಾವನೆ ಬರ್ತಾ ಇದೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಈ ಹುಡುಗಿನ ನೋಡಿದರೆ ನನಗೇನೋ ಬೇರೆ ಥರ ಫೀಲ್ ಆಗ್ತಾ ಇದೆ ಅಲ್ಲ ಅಂತ. ಆಗ ಅವಳು ಸಹ ಆ ವಯಸ್ಸಿನ ಹುಡುಗಿಯರು ಕೇಳುವ ಹುಚ್ಚುಚ್ಚು ಪ್ರಶ್ನೆ ಬದಲು, ತುಂಬ ಚಾಲೆಂಜಿಂಗ್ ಆಗಿದೆ ಅಲ್ವಾ ನಿನ್ನ ಈ ಜರ್ನಿ ಅಂತ ಕೇಳ್ತಾಳೆ. ಯಾಕಂದರೆ ನಿಜವಾಗ್ಲೂ ಅವನಿಗೆ ತುಂಬ ಕಷ್ಟಕರವಾದ ಜರ್ನಿ ಆಗಿರುತ್ತೆ. ಎಷ್ಟೋ ಲೆಕ್ಕದಲ್ಲಿ ಹೇರುಫೇರು ಆಗೋದು. ಆಮೇಲೆ ಅವನು ಈ ಸರ್ತಿ ಕರ್ಕೊಂಡು ಬಂದಿರುವ ಟ್ರಿಪ್ಪಲ್ಲಿ ಎಷ್ಟೋ ಯುವಕರು ಇರ್ತಾರೆ, ಅವರು ಎಲ್ಲ ಈ ಥರ ಅಭ್ಯಾಸ ಇರುವವರು. ಸೊ ಗಾಂಜಾ ಸೇದುವುದು ಆ ಥರದ್ದೆಲ್ಲ ಅಭ್ಯಾಸ. ಆ ಅಭ್ಯಾಸ ಇರೋದ್ರಿಂದ ಅಲ್ಲಿರುವ ಅವರ ಸಾಮಗ್ರಿಗಳನ್ನು ಕದಿಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇವನಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ನಿದ್ದೆನೇ ಮಾಡೋಕ್ಕಾಗ್ತಿರಲ್ಲ, ನಿದ್ದೆನೇ ಮಾಡಿರಲ್ಲ ಅವನು. 1-2-3 ದಿನದಿಂದ ನಿದ್ದೆ ಆಗಿರಲ್ಲ, ಶಾರೀರಿಕವಾಗಿ ಟೆನ್ಷನು, ಪ್ಲ್ಯಾನಿಂಗ್ನಲ್ಲಿ ಟೆನ್ಷನು, ಮತ್ತು ಕ್ಯಾಪ್ಟನ್ ಅಲ್ವಾ, ಹೀಗಾಗಿ ಅವನಿಗೆ ಇನ್ನೂ ಟೆನ್ಷನ್ ಇರುತ್ತೆ. ಆಗ ಅವಳಿಗೆ ಕೇಳ್ತಾಳೆ, ಕಷ್ಟ ಅಲ್ವಾ ಅಂತ. ಅವನಿಗೆ ಅನಿಸುತ್ತೆ ಇವಳಿಗೆ ಈ ಥರ ಯಾಕೆ ಪ್ರಶ್ನೆ ಕೇಳಿದ್ಲು, ಹಾಂ ಏನು ಪರವಾಗಿಲ್ಲ, ದೊಡ್ಡ ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಸಾಮಾನ್ಯ ಅಂತ ಅವನು ಯಾಕೆ ಇನ್ನೊಬ್ಬಳ ಮುಂದೆ, ಅಂದರೆ ಒಂದು ಹುಡುಗಿ ಅವನ ದೃಷ್ಟಿಯಲ್ಲಿ ಯಾಕೆ ಎಲ್ಲ ಹೇಳೋದು ಅಂತ ಒಂದು ಹಾರಿಸ್ಬಿಡ್ತಾನೆ ಮಾತು.
ಮತ್ತೆ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪಾರ್ಟಿ ಎಲ್ಲ ನಡೀತಾ ಇರುತ್ತೆ. ಅವಳಿಗೆ ಹೇಳ್ತಾನೆ ಡ್ರಿಂಕ್ಸ್ ಮಾಡಲಿಕ್ಕೆ ಎಲ್ಲ. ಅವನ ರೂಮ್ನಲ್ಲೇ ಅವಳಿಗೆ ಡ್ರಿಂಕ್ಸ್ ಕೊಟ್ಟಾಗ ಅವನು ಸ್ವಲ್ಪ ಡ್ರಿಂಕ್ ತೊಗೊಂಡಿರ್ತಾಳೆ. ಆಮೇಲೆ ಅವಳಿಗೆ ಇಷ್ಟ ಆಗಲ್ಲ ಇದೆಲ್ಲ. ಅಂದರೆ ಅವಳು ಮನಸ್ಸು ಮಾಡಲ್ಲ, ಇಷ್ಟ ಅಲ್ಲ, ಮನಸ್ಸು ಮಾಡಲ್ಲ. ಅವಳ ಮನಸ್ಸು ನೋಡಿ ಹಾಗಿದ್ರೆ ಯಾವಾಗ ಲೇಡೀಸ್ನ ಕರ್ಕೊಂಡು ಬರ್ತೀವೋ ಹಾಗೆಯೇ ಅವ್ರನ್ನ ಕಳಿಸೋ ಕೆಲಸನೂ ಮಾಡ್ತಾರೆ. ಸೊ ಅವಳನ್ನು ಸ್ಟೇ ಮಾಡು ಅಂತ ಹೇಳುವ ಬದಲು, ಅಂದರೆ ಇನ್ನೂ ಇರು, ರಾತ್ರಿ ಎಲ್ಲ ಪಾರ್ಟಿ ನಡೆಯುತ್ತೆ, ಸ್ಟೇ ಮಾಡು ಅಂತ ಹೇಳೋದಿಲ್ಲ. ಆಯ್ತಲ್ಲ, ಸುತ್ತಿಸಿದೆ, ತಿನ್ನಿಸಿದೆ, ಕುಡಿಸಿದೆ, ಬಾ ಬಿಟ್ಟು ಬರ್ತೀನಿ ನಿನ್ನನ್ನು ಅಂತ ಅವಳನ್ನು ಹೊರಗಡೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಶಿಪ್ಪನ್ನು ಬಿಟ್ಟು, ಹಡಗನ್ನು ಬಿಟ್ಟು ಕೆಳಗಿಳಿದು ಹೋಗುವ ಹಾಗೆ. ಅವನು ತನ್ನ ಕೆಲಸ ನಾನು ಮಾಡಾಯಿತು ಅಂದ್ಕೊಂಡು ಸುಮ್ಮನೆ ವಾಪಸ್ ಬಂದುಬಿಟ್ಟ. ಅವಳು ಹೇಳ್ತಾಳೆ ಅವಾಗ, ವ್ಲಾಡಮೇರ್ ನೀನು ಇದನ್ನೆಲ್ಲ ಮಾಡಿದೆ, ನಾನು ಮಾತ್ರ ಗೊತ್ತಿಲ್ಲ, ನನಗೆ ಯಾಕೋ ಅಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ನಾನು ಇಳಿದು ಅಲ್ಲಿ ದಂಡೆ ಮೇಲೆ ನಿಂತ್ಕೊಂಡು ನಿನ್ನ ಹಡಗನ್ನೇ ನೋಡ್ತಾ ನಿಂತಿದ್ದೆ. ಯಾಕೆ ನನ್ನನ್ನು ಅಷ್ಟು ಬೇಗ ಬಿಟ್ಕೊಟ್ಟೆ? ನಾನು ಹೋದ್ಮೇಲೆ ಮತ್ತೆ 3 ಜನ ಹುಡುಗಿರು ಬಂದರು. ಅವ್ರ ಜೊತೆಲಿ ನೀನು ಮತ್ತೆ ಕೂತ್ಕೊಂಡು ತುಂಬ ಲವಲವಿಕೆಯಿಂದ ಮಾತಾಡಿದೆ, ತುಂಬ ಪ್ರೀತಿಯಿಂದ ಮಾತಾಡಿದೆ, ಕಿವಿಯಲ್ಲಿ ಗುಸು ಅಂತ ಮಾತಾಡಿ ನಗ್ತಾ ಇದ್ದೆ. ನನ್ನ ಜೊತೆಲಿ ನೀನು ಹತ್ರ ಎಲ್ಲ ಮಾಡಲಿಲ್ಲ. ಆಗ ನನಗೆ ಗೊತ್ತಿಲ್ಲದೇನೆ ನನಗೆ ಯಾವುದೋ ಒಂಥರ ಫೀಲಿಂಗ್ ಆಯಿತು. ಆ ಹುಡುಗಿರ ಜಾಗದಲ್ಲಿ ನಾನಿರಬೇಕಿತ್ತು, ನೀನು ನನ್ನ ಜೊತೆಲಿ ಹಾಗೆ ನಡ್ಕೊಳ್ಬೇಕಿತ್ತು ಅನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಟಿತ್ತು. ಹಾಗೆ ವ್ಲಾಡಮೇರ್ ಕೇಳ್ತಾರೆ, ಓ ನಿನಗೆ ಜಲಸಿನೂ ಆಗುತ್ತಾ ನಿನಗೆ ಅಂತ ಕೇಳ್ತಾರೆ. ನಂಗೆ ಅದು ಗೊತ್ತಿಲ್ಲ, ಈ ಪದಗಳು ನಾನು ಬಳಸಿಲ್ಲ, ನನಗೆ ಈ ಭಾವನೆಯೂ ಫಸ್ಟ್ ಟೈಮ್ ಆಗಿದ್ದು. ಸೊ ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಒಟ್ಟಿನಲ್ಲಿ ನನಗೆ ಅದು ಆ ಥರ ಫೀಲ್ ಆಯಿತು. ಆಮೇಲೆ ನೀನು ಮಳೆ ಬಂತು, ಅವರೆಲ್ಲರೂ ಮತ್ತೆ ವಾಪಸ್ ಹೋಗ್ಬಿಟ್ರು. ಆದರೆ ಆ ಹುಡುಗಿ, ನೀನು ಯಾರ ಜೊತೆಯಲ್ಲೇ ಓಡಾಡ್ತಾ ಇದೆ, ಆ ಹುಡುಗಿ ಮತ್ತೆ ಕೇಳ್ಕೊತಾ ಇರಲಿ, ಇನ್ನೂ ಸ್ವಲ್ಪ ಹೊತ್ತ ಇರಿ, ಇನ್ನೊಂದು ಸ್ವಲ್ಪ ಹೊತ್ತ ಇರಿ. ಅಂದರೆ ನೀನು ಮತ್ತೆ ಪಾರ್ಟಿ ಕ್ಯಾನ್ಸಲ್ ಮಾಡಿದ್ದನ್ನು ಮತ್ತೆ ತಿರ್ಗಾ ಅದನ್ನು ಕಂಟಿನ್ಯೂ ಮಾಡಿ ಅಲ್ಲಿಂದ ಹೊರಡೋದನ್ನು ಮತ್ತೆ 1/2 an hour ಎಕ್ಸ್ಟ್ರಾ ಹಾಲ್ಟ್ ಮಾಡಿದೆ ಅವಳು ಹೇಳಿದ್ದಕ್ಕೆ ಅಂತ. ಅವನು ಹೇಳ್ತಾನೆ, ಅಷ್ಟು ಮಳೆ ಬರ್ತಾ ಇತ್ತು, ನೀನು ಅಲ್ಲಿ ನಿಂತ್ಕೊಂಡು ಹಾಗೆ ನೋಡ್ತಾ ಇದ್ದೀಯಾ ಅಂತ. ಹೌದು, ನೀನು ಯಾಕೆ ನನ್ನನ್ನು ಇಂಟ್ರಡ್ಯೂಸ್ ಮಾಡಲಿಲ್ಲ, ನನ್ನನ್ನು ಯಾಕೆ ನೀನು ಕರ್ಕೊಂಡು ಹೋಗಲಿಲ್ಲ ಆ ಏರಿಯಾದಲ್ಲಿ ಎಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು? ನಾನು ಒಳ್ಳೆ ಡ್ರೆಸ್ಸೇ ಹಾಕ್ಕೊಂಡಿದ್ನಲ್ವಾ, ನಾನು ಪ್ರಾಪರಾಗಿ ಇಲ್ಲಿ ಬರಬೇಕಂತ ಹೇಳಿಬಿಟ್ಟು ನನಗೆ ಅಳಿಲು, ಮೊಲ ಅವೆಲ್ಲ ತಂದು ಕೊಟ್ಟಿರುವ ಮಶ್ರೂಮ್ಸ್ ಏನಿದೆಯೋ ಅದನ್ನೆಲ್ಲ ಸೇಲ್ ಮಾಡಿ ಬಂದಿರೋ ದುಡ್ಡಲ್ಲಿ ಅವಳು ಈ ಥರ ಮಂಡಿವರೆಗಿರುವ ಶೂಸು ಆ ಥರ ಎಲ್ಲ ಹಾಕೊಳ್ಳೋ ಅದನ್ನೆಲ್ಲ ತೆಗೆದು ಒಳ್ಳೆ ಪ್ರಾಪರ್ ಶೂ, ಅಂದರೆ ನಿಮ್ಮ ಹಡಗಿನಲ್ಲಿ ಬರಬೇಕಂದ್ರೆ ಒಳ್ಳೆ ಪ್ರಾಪರ್ ಡ್ರೆಸ್ಸಲ್ಲಿ ಬರಬೇಕು ಅಂತ ನಾನು ಪ್ರಾಪರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೆ. ಆದರೆ ನೀನು ಇವಳೇನೋ ಒಂಥರ ವಿಚಿತ್ರವಾದ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂತ ನನ್ನನ್ನು ಪರಿಚಯಿಸಲಿಲ್ಲ. ಅವನು ಹೇಳ್ತಾನೆ, ನಿನಗೆ ಅದು ಹೇಗೆ ಗೊತ್ತಾಯಿತು? ನಿಜ, ನಾನು ಅದಕ್ಕೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿಲ್ಲ, ನಿನ್ನನ್ನು ಶಿಪ್ಪಿಂದ ಹೊರಗಡೆ ಕಳಿಸಿದ್ದು ಅದಕ್ಕೆ, ಬಿಕಾಸ್ ನೀನು ಪ್ರಾಪರ್ಲಿ ಡ್ರೆಸ್ಡ್ ಇದ್ದಿಲ್ಲ. ಆದರೆ ಆ ಡ್ರೆಸ್ ಹಿಂದಿನ ಮನುಷ್ಯನನ್ನು ನಾನು ನೋಡಿದ್ದಿಲ್ಲ, ನೀನು ಯಾರು ಅಂತ ನಂಗೆ ತಿಳಿದಿದ್ದಿಲ್ಲ, ನಂಗೆ ಆ ಥರ ಯೋಚನೆ ಸಹ ಬಂದಿಲ್ಲ ಅಂತ. ಅವಳು ಹೇಳ್ತಾಳೆ, ನಾನು ನಿಂತ್ಕೊಂಡೇ ನೋಡ್ತಾ ಇದ್ದೆ. ಆ ಹುಡುಗಿ ನಿನ್ನ ಮೇಲೆ ಅಷ್ಟರಲ್ಲೇ, ಆ ಒಂದು ರಾತ್ರಿ ಕಳೆಯೋಷ್ಟರಲ್ಲೇ ನಿನ್ನ ಮೇಲೆ ತುಂಬಾ ಪ್ರೀತಿ ಬಂತು. ಅವಳು ನೈಟೆಲ್ಲ ನಿನ್ನ ಜೊತೆಯಲ್ಲೇ ಸ್ಟೇ ಮಾಡಿದ್ಲು. ಅವ್ನಿಗೆ ಆಶ್ಚರ್ಯ ಆಗುತ್ತೆ, ನೀನು ಅಷ್ಟು ಪೂರ್ತಿ ರಾತ್ರಿ ಎಲ್ಲ ನಿಂತ್ಕೊಂಡಿದ್ಯಮ್ಮ ನೀನು ಅಂತ. ಹೌದು, ನನಗೆ ಹೋಗಲಿಕ್ಕೆ ಮನಸ್ಸಾಗವಲ್ತಾಗಿತ್ತು. ಆ ಡ್ರೆಸ್ ನಮ್ಮಮ್ಮ ಕೊಟ್ಟಿದ್ದ ಡ್ರೆಸ್ ಆಗಿರೋದ್ರಿಂದ ಆ ಮಳೆಯಲ್ಲಿ ಫಸ್ಟ್ ಭೇಟಿಯಾದಾಗ ಹೇಳ್ತೀವಲ್ವ, ಈ ಥರ ಒಂದು ಕಾರ್ಡಿಗನ್ ಹಾಕ್ಕೊಂಡಿರ್ತಾಳೆ, ಆ ಥರ ಒಂದು ಫ್ರಾಕ್ ಹಾಕಿರ್ತಾಳೆ. ಆದರೆ ಅವ್ರ ಅಮ್ಮನ ಒಂದು ಗೌನ್ ಹಾಕ್ಕೊಂಡು ಬಂದಿರ್ತಾಳೆ ಅವಳ ಪಾರ್ಟಿಗೆ ಅಂತ. ಅವಳು ಹೇಳಿದ್ಲು, ಅಲ್ಲೇ ಕಂಡ ಒಂದು ಪಾಲಿಥಿನ್ ಬ್ಯಾಗಲ್ಲಿ ನಮ್ಮಮ್ಮ ಕೊಟ್ಟಿರುವ ಶೂಸ್ ಮತ್ತು ಇದು ತೊಗೊಂಡಿರುವ ಹೊಸ ಶೂಸ್ ಮತ್ತು ಆ ಡ್ರೆಸ್ಸನ್ನು ಸುತ್ತಿ ಆ ಕಾರ್ಡಿಗನ್ ಒಳಗಡೆ ಮುಚ್ಚಿಟ್ಕೊಂಡು ಹಾಗೆ ಮಳೆಯಲ್ಲಿ ಕಾಯ್ಕೊಂಡು ನಿನ್ನನ್ನೇ ನೋಡ್ತಾ ಇದ್ದೆ. ನಿನ್ನ ಬೆಳಗ್ಗೆ ಎದ್ದು ಅವಳನ್ನು ವಾಪಸ್ ಕಳಿಸಿದೆ. ಆಮೇಲೆ ಅವಳು ಕೆಳಗಿಳಿದು ಬಂದರೂ ಸಹ ಬಿಟ್ಟು ಹೋಗಲಿಕ್ಕೆ ದುಃಖಿಸ್ತಾ ಇದ್ಲು. ಯಾವಾಗ ಆ ಹಡಗು ಅಲ್ಲಿಂದ ಹೋಯಿತು ಅವಳು ಕಿರ್ಚ್ಕೊಳ್ತಾ ಇದ್ಲು, ಐ ಲವ್ ಯು ವ್ಲಾಡಮೇರ್ ಅಂಥೇಳಿ. ಅವಳ ಜೊತೆಲಿರುವ ಫ್ರೆಂಡ್ಸ್ ಎಲ್ಲರೂ ಅವಳ ಮಾತು ನಿನ್ನ ಕಿವಿಗೆ ಬಿದ್ದಿದೆಯೋ ಇಲ್ವೋ ಅಂತ ಹೇಳಿ ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲರೂ ಕೂಗ್ಲಿಕ್ಕೆ ಶುರು ಮಾಡಿದರು, ಐ ಲವ್ ಯು ವ್ಲಾಡಮೇರ್ ಅಂತ. ನಿಮ್ಮ ಶಿಪ್ಪಲ್ಲಿರುವ, ನಿಮ್ಮ ಹಡಗಿನಲ್ಲಿರುವ ಜನರು ಏನು ತಿಳ್ಕೊಂಡ್ರು, ಮಕ್ಕಳಲ್ವಾ ಕೂಗ್ತಾ ಇದ್ದಾರೆ ಅಂತ ನಗ್ತಾ ಇದ್ದರಂತೆ. ಆದರೆ ನೀನು ಮಾತ್ರ ನಿನ್ನ ರೂಮಿಂದ ಹೊರಗಡೆನೂ ಬರಲಿಲ್ಲ, ಅಷ್ಟು ಜನ ಕೂಗ್ತಾ ಇದ್ರು. ಆಗ ನನಗನ್ಸಿತು, ಇಲ್ಲ ಇವಳ ಧ್ವನಿ ಅಲ್ಲಿಗೆ ಮುಟ್ತಾ ಇಲ್ಲ, ಇವಳಿಗೆ ಸಹಾಯ ಮಾಡಲು ನಾನು ಕೂಗ್ತೀನಿ ಅಂತ ಅವಳಿಗೆ ಸಹಾಯ ಮಾಡಲು ಹೋಗಿ ನಾನು ಸಹ ಐ ಲವ್ ಯು ವ್ಲಾಡಮೇರ್ ಅಂತ ಕೂಗಿದೆ. ಯಾವಾಗ ನನ್ನ ಈ ತುಟಿಗಳಿಂದ ಆ ಪದಗಳ ಬಂತೋ ನನಗೆ ಗೊತ್ತಿಲ್ಲದೆ ಒಂದು ಹೊಸದಾದ ಒಂದು ಫೀಲಿಂಗ್ ನನಗಾಯಿತು.
ಯಾಕಂದರೆ ಎಲ್ಲಿವರೆಗೆ ಅದು ಒಳಗಿಂದ ಬರಲ್ವೋ ನಾವು ಯಾರಿಗೂ ಐ ಲವ್ ಯು ಅಂತ ಹೇಳಲಿಕ್ಕಾಗಲ್ಲ. ದ ಫಸ್ಟ್ ಟೈಮ್ ನಾನು ನಿನಗಾಗಿ ಆ ಥರ ಒಂದು ಫೀಲ್ ನಾನು ಮಾಡಿಕೊಂಡೆ. ಅದಾದಮೇಲೆ ನಾನು ಮಾನಸಿಕವಾಗಿ ನಿನ್ನ ಜೊತೆಯಲ್ಲೇ ಇದ್ದೆ. ನಿನಗೆ ಯಾವಾಗ ಆರೋಗ್ಯ ಕೆಟ್ಟು ಹೋಯಿತೋ, ಅಲ್ಲಿಂದ ಹೋದ್ಮೇಲೆ ಅವನಿಗೆ 3 ತಿಂಗಳು 6 ತಿಂಗಳು ಆರೋಗ್ಯ ಕೆಟ್ಟು ಹೋಗಿರುತ್ತಲ್ಲ, ಆಗ ಅವಳು ಹೇಳ್ತಾಳೆ, ನಿನ್ನ ಆರೋಗ್ಯ ಸರಿ ಮಾಡಲು ನಾನು ಪ್ರಯತ್ನ ಪಟ್ಟೆ. ಆದರೆ ಆ ಬರೀ ಔಷಧಿಗಳ ಅದು ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ. ನಾವು ತಗೊಳ್ಳುವ ಔಷಧಿ ಎನರ್ಜಿ ಹೀಲಿಂಗ್ ಆಗ್ತಾ ಇರುವಾಗ ಮೆಡಿಸಿನ್ಸ್ ಆರ್ ಕೆಮಿಕಲ್ಸ್ ಅವು ಸ್ಟಾಪ್ ಮಾಡುತ್ತೆ. ಸೊ ಅವಳು ಅದೇ ಹೇಳ್ತಾಳೆ, ನನಗೆ ಪೂರ್ತಿಯಾಗಿ ನಿನ್ನನ್ನು ಆರೋಗ್ಯವಂತ ಮಾಡಲಿಕ್ಕಾಗಲಿಲ್ಲ. ನಿನ್ನ ಶರೀರದಲ್ಲಿ ತುಂಬ ರೋಗಗಳು ತುಂಬಿಕೊಂಡಿದೆ. ಆ ರೋಗಗಳೆಲ್ಲ ಹೋಗಬೇಕು. ಅದಕ್ಕೆ ನಾನು ನಿನ್ನನ್ನು ಇಲ್ಲಿ ಕರೆಸ್ಕೊಂಡೆ. ಈ 3 ದಿನ ನೀನು ನನ್ನ ಜೊತೆಲಿದ್ದು ಈ ಸೆಡಾರ್ ವೃಕ್ಷದ ಗಾಳಿ, ಬೆಳಕು, ಈ ಆಹಾರದಿಂದ ನಿನ್ನ ಆರೋಗ್ಯದಲ್ಲಿ ಬದಲಾವಣೆಗಳಾಗಬೇಕು. ನಿನ್ನ ಜೊತೆಲಿ ನಾನು ಶಾರೀರಿಕವಾದ ಸಂಪರ್ಕ ಇಟ್ಕೊಳ್ಳಿಕ್ಕೂ ನನ್ನ ಒಳಗಿನ ಆ ಪ್ರೇಮವೇ, ಆ ಪ್ರೀತಿಯೇ ಕಾರಣ. ನೀನೇನು ಹೇಳಿದೆ ಇವಾಗ, ನಿನಗೆ ಪ್ರೀತಿ ಅಂದರೆ ಏನು ಗೊತ್ತು ಅಂದರೆ ಅವ್ನು ತುಂಬ ಕೆಟ್ಟದಾಗಿ ಬೈತಾನಪ್ಪ. ನನಗೆ ಈಗ ಹೇಳಲಿಕ್ಕೂ ಆಗ್ತಾಯಿಲ್ಲ. ಅವಳು ತುಂಬ ಕೆಟ್ಟದಾಗಿ ಬರೆದು ಇದ್ದಾರೆ ಅವ್ರು ಹೇಳಿದ ಮಾತುಗಳನ್ನ. ನೀನು ಹೇಳ್ತಾ ಇದೀಯ, ನೀನು ಕಾಡಲ್ಲಿರುವ ಈ ಥರ ಪಿಶಾಚಿ ಗಿಶಾಚಿ ಅಂತ ಏನೇನೋ ಬೈದಿರ್ತಾನೆ. ನಿನಗೆ ಬರೀ ಶಾರೀರಿಕ ಹಸಿವಾಯಿತು, ನಿನಗೆ ಅದಕ್ಕೆ ನನ್ನನ್ನು ಬರಮಾಡ್ಕೊಂಡೆ ಹಾಗೆಲ್ಲ ಹೇಳಿದಾಗ, ನಾನು ಅದಕ್ಕೆ ಮಾಡ್ಕೊಂಡಿಲ್ಲ. ನನ್ನ ಒಳಗಡೆ ಇರುವ ಪ್ರೀತಿ ಅದನ್ನು ನಾನು ನಿನ್ನ ಜೊತೆಲಿ ಕನೆಕ್ಟ್ ಆದೆ, ತಿಳ್ಕೊಂಡೆ. ನಿನ್ನ ಶರೀರವನ್ನು ಆರೋಗ್ಯವಂತ ಮಾಡಿ ಆಮೇಲೆ ನಾನು ನಮ್ಮ ಮಗುವಿಗೆ ತಾಯಿ ಆಗಲು ಬಯಸಿದೆ. ಆರೋಗ್ಯವಂತ ಶರೀರದಿಂದನೇ ಮಗು ಆಗಬೇಕು ಅಂತೆಲ್ಲ ಹೇಳ್ತಾಳೆ. ಅವಾಗ ಅವನು ಹೇಳ್ತಾನೆ, ನನ್ನಲ್ಲಿ ರೋಗಗಳಿದೆ ಅಂದರೆ ನನ್ನ ರೋಗಗಳನ್ನೆಲ್ಲ ಹೋಗಲಿಕ್ಕೆ ನೀನು ಏನೇನು ಪ್ರಯತ್ನ ಪಟ್ಟೆ ಅಂತ. ನಾನು ಪ್ರಯತ್ನ ಪಟ್ಟಿರೋದು ಅಷ್ಟೇ ಅಲ್ಲ, ಇವಾಗಲೂ ನಾನು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಆಗ ಹೇಗೆ ಮಲಗಿರ್ತಾರೆ. ಈ ಮಾತುಗಳನ್ನ ಆಡುವಾಗ ಅವರು ಹಾಗೆ ಹುಲ್ಲಾಸಿನ ಮೇಲೆ ನಗ್ನವಾಗಿ ಮಲಗಿರ್ತಾರೆ, ಹೀಗೆ ಮಾತಾಡ್ಕೊಂಡಿರ್ತಾರೆ. ಆಗ ಅವನಿಗೆ ತನ್ನ ಕಾಲ ಮೇಲೆ ಇರುವೆಗಳು ಓಡಾಟ ಒಂದು ಭಾಸವಾಗುತ್ತೆ. ಆಗ ಅವನು ಇರುವೆಗಳು ಬಂತಂದ್ರೆ ನಾವೇನು ಮಾಡ್ತೀವಿ, ಬೇಗನೆ ಹಿಂಗೆ ಮಾಡಿಕೊಂಡು ಅದನ್ನು ಸಾಯಿಸ್ಬಿಡ್ತೀವಿ, ಗೊತ್ತಾಗಲ್ಲ ನಮಗೆ ಅಲ್ವಾ. ಹಿಂಗೆ ಮಾಡಿದ್ರೇ ಸತ್ತೋಗ್ಬಿಡುತ್ತೆ. ಅವನು ಹೀಗೆ ಮಾಡ್ಕೊಳ್ಬೇಕು ಅನ್ನೋಷ್ಟರಲ್ಲೇ ಅನಸ್ತಾಶಿ ಏನು ಮಾಡ್ತಾಳೆ, ಅವನ ಕೈಯನ್ನು ಹಿಡಿದು ಹೀಗೆ ನೆಲಕ್ಕೆ ಗಟ್ಟಿಯಾಗಿ ಗೊತ್ತುಬಿಡ್ತಾಳೆ, ಇಲ್ಲ ಹೊಡಿಬೇಡ ಅಂತ. ಇನ್ನೊಂದು ಕೈನ ಮಾಡೋಕ್ಕೆ ಹೋದರೆ ಇನ್ನೊಂದು ಕೈನೂ ಹಿಡಿದು ಬಿಡ್ತಾಳೆ. ಎಷ್ಟು ಶಕ್ತಿ ಅವಳಲ್ಲಿ ಅಂದರೆ ಅಷ್ಟು ದೊಡ್ಡ ಗಂಡಸು ತನ್ನ ಕೈಯನ್ನು ಬಿಡಿಸ್ಕೊಳಕ್ಕಾಗಲ್ಲ. ಅವನ ಮೇಲೆ ಕೂತ್ಕೊಂಡು ಅವನ 2 ಕೈಗಳನ್ನು ಗಟ್ಟಿಯಾಗಿ ಅದನ್ನು ಹಿಡಿದು ಬಿಡ್ತಾಳೆ. ಇರುವೆಗಳಷ್ಟೇ ಅಲ್ಲ, ಬೇರೆ ಕೀಟಗಳು ಅವನ ಶರೀರ ಮೇಲೆ ಓಡಾಡ್ಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಕಚ್ಚುಗಳಿನ್ನೂ ಇಡ್ತಾ ಇದೆ, ಕಚ್ಚಿದ್ದು ಅನುಭವ ಆಗ್ತಾ ಇದೆ. ಇವಳು ಏನಂತ ಹುಚ್ಚಿಯಪ್ಪ, ಇವಳು ಇರುವೆ ಹುಳ ಕಚ್ತಾ ಇದೆ ಅಂದ್ರೂ ನನಗೆ ಈ ಥರ ಟೀಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಕೂಗಾಡ್ತಾನೆ, ಕಷ್ಟಪಡ್ತಾನೆ, ಬಿಡಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅವಳು ಜೋರಾಗಿ ನಗ್ತಾ ಇರ್ತಾಳೆ. ಒಂಥರ ಅದೊಂದು ಚೇಷ್ಟೆ ಅಂದ್ಕೊಂಡ್ಬಿಟ್ಟು ಅವಳು ನಗ್ತಾಳೆ. ಅವನಿಗೆ ಕೋಪ ಬರುತ್ತೆ. ಆವಾಗಲೂ ಮತ್ತೆ ಕೆಟ್ಟದಾಗಿ ಬೈತಾನೆ ಅವಳನ್ನ. ಸರಿ ಹುಚ್ಚಿ, ಸರಿ ನೀನು ಏನು ನನ್ನನ್ನು ಸಾಯಿಸ್ಬಿಡ್ತೀಯ. ಅವ್ನ ಮನಸ್ಸಿನಲ್ಲಿ ವಿಚಾರಗಳು ಹೊಳಿಲಿಕ್ಕೆ ಶುರು ಆಗುತ್ತೆ. ಇವಳೇನಾದರೂ ಆ ಥರ ಇದ್ದಾಳ, ಇನ್ನೇನು 3 ದಿನ ಆಯಿತು, ನರಬಲಿ ಥರ ನನ್ನನ್ನು ಕಂಪ್ಲೀಟ್ಲಿ ಇರುವೆಗಳಿಗೆ ಹುಳುಗಳಿಗೆ ಆಹಾರ ಕೊಟ್ಬಿಟ್ರೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ನಮ್ಮ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಹುಡುಕ್ಲಿಕ್ಕೆ ಯಾರಾದರೂ ಬಂದರೆ ನನ್ನ ಶರೀರನೂ ಸಿಗಲ್ಲ, ಮೂಳೆ ಕೂಡ ಸಿಗುತ್ತೋ ಇಲ್ಲೋ, ಇಲ್ಲಿರುವ ಹುಳಗಳು ಎಲ್ಲ ತಿಂದಾಕ್ಬಿಡ್ತವೆ ನನ್ನನ್ನು ಕಿತ್ತಿ ಅಂತ ಯೋಚನೆ ಬಂದು ಭಯ ಆಗಿ ಅಲ್ವಾ ನಮ್ಮ ತಲೆಗಳಲ್ಲಿ ಏನೆಲ್ಲ ಥಾಟ್ಸ್ ಬರುತ್ತೆ. ಅವಳು ಬರೀ ಮೈಯಲ್ಲಿ ಇರ್ತಾಳೆ, ಹೀಗೆ ಬಗ್ಗೆ ಹೀಗೆ ಹಿಡ್ಕೊಂಡಿರ್ತಾಳೆ. ಅವಳಿಗೆ ಎದೆಯನ್ನು ತನ್ನ ಹಲ್ಲುಗಳಿಂದ ಗಟ್ಟಿಯಾಗಿ ಕಚ್ಚಿಬಿಡ್ತಾನೆ ಬಿಡಿಸ್ಕೊಳ್ಳಿಕ್ಕೆ. ಬಿಕಾಸ್ ಬೇರೆ ದಾರಿ ತಗೊಳ್ತಾ ಇಲ್ಲ. ತಲೆಯಲ್ಲಿ ವಿಚಾರ ಏನು ಬರ್ತಾ ಇದೆ ಅಂದರೆ, ಇವಳು ಯಾವುದೋ ಒಂಥರ ಹುಚ್ಚಿ ಇದ್ದಾಗಿದ್ದಾಳೆ, ನಾನು ಇವಳಿಗೆ ಹುಚ್ಚುತನಕ್ಕೆ ನಾನು ಬಲಿಯಾಗಿಬಿಟ್ಟೆ ಅಂತ. ಅದು ಸುಮ್ಮನೆ ಅಲ್ಲ, ಸರಿಯಾಗಿ ಜೋರಾಗಿ ಕಚ್ಚಿಬಿಡ್ತಾನೆ. ಅವಳು ಗಟ್ಟಿಯಾಗಿ ಕಿರ್ಚ್ಕೊಂಡು ಮತ್ತು ಸ್ಮೈಲ್ ಮಾಡ್ತಾ ನಗುತ್ತಾ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ತಿರುಗಿ ನೋಡ್ತಾಳೆ. ಮುಖದಲ್ಲಿ ನೋವು ಕಾಣಿಸ್ತಾ ಇದೆ, ಬಟ್ ಶಿ ಸ್ಟಿಲ್ ಸ್ಮೈಲಿಂಗ್, ಮತ್ತು ನಗ್ತಾ ಇದ್ದಾಳೆ, ಸ್ಮೈಲ್ ಮಾಡ್ತಾ ಇದ್ದಾಳೆ. ಒಂದೊಂದ್ಸತಿ ಇವಳು ಹುಚ್ಚಿನ, ಎಂಥವಳು ಇವಳು, ಏನು ಇವಳು, ಯಾರು ಇವಳು ಅಂತ. ಆಗ ಮತ್ತೆ ಅವಳ ಹತ್ರ ಹೋಗಲಿಕ್ಕೆ ಭಯ ಆಗುತ್ತೆ ಅವನಿಗೆ. ಅವನು ಅಂದ್ಕೊಳ್ತಾನೆ ಇಲ್ಲಿಂದ ನಾನು ಹೋಗ್ಬಿಡ್ಬೇಕು ಅಂತ. ಬಟ್ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಹಿಂಗೆ ಹೋಗಬೇಕು ಗೊತ್ತಿಲ್ಲ, ಮತ್ತು ಅವಳ ಮೇಲೇ ಡಿಪೆಂಡೆಂಟ್ ಆಗಿದ್ದೀನಲ್ಲಪ್ಪ ನಾನು ಅಂತ ಅವನಿಗೆ ಒಂಥರ ವಿಚಾರ ಬರುತ್ತೆ. ಅವಳೇನು ಮಾಡ್ತಾಳೆ, ಸ್ವಲ್ಪ ದೂರ ಹೋಗಿ ಇವನಿಂದ ಸ್ವಲ್ಪ ದೂರ ಹೋಗಿಬಿಡ್ತಾಳೆ. ಅಲ್ಲೊಂದು ನದಿ ಹರಿತಾ ಇರುತ್ತೆ.
ಅಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಮೈಲೇ ಮಾಡ್ತಾ ಇರ್ತಾಳೆ, ತಿರುಗಿ ನೋಡ್ತಿರ್ತಾಳೆ, ಸ್ಮೈಲ್ ಮಾಡ್ತಾ ಇರ್ತಾಳೆ. ಹುಲ್ಲುಗಳನ್ನು ಎತ್ತಿ ಉಜ್ಜಿ ಅದರಿಂದ ಬರೋ ರಸದಿಂದ ತನ್ನ ಎದೆಗೆ ಅದನ್ನು ಅಪ್ಲೈ ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ಅವನು ತಿರುಗಿ ನೋಡಲ್ಲ, ಆಮೇಲೆ ನೋಡ್ತಾನೆ, ಅವನಿಗೆ ಕೆಟ್ಟದನ್ಸುತ್ತೆ. ಕಚ್ಚಿದ್ರೆ ಅವಳಿಗೆ ನೋವಾಗಿರಬೇಕು, ಅದಕ್ಕೆ ಅವಳು ಆ ಥರ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾಳಂತೆ. ಹತ್ತಿರದಲ್ಲಿ ಹೋಗಿ ನೋಡ್ತಾನೆ ಮತ್ತು ಕೇಳ್ತಾನೆ, ಯಾಕೆ ನೀನು ಹೀಗೆ ಮಾಡಿದೆ? ಅವಳು ಹೇಳಿದ್ಲು, ನಾನು ನಿನ್ಗೆ ಹಾನಿ ಮಾಡ್ತಾನೆ, ನಿನ್ಗೆ ಯಾಕೆ ವಿಶ್ವಾಸ ಬರ್ತಾ ಇಲ್ಲ? ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಇಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ. ನಾನು ಯಾವ ಥರ ಜೀವನ ಮಾಡ್ತಾ ಇದ್ದೀನಿ, ನನ್ನ ವಿಚಾರಗಳು ಏನು ಅಂತ ನೀನು ನನ್ನ ಜೊತೆಲಿದ್ದರೂ ನಿನಗೆ ನನ್ನ ಮೇಲೆ ವಿಶ್ವಾಸ ಬರ್ತಾ ಇಲ್ಲ. ನಾನು ನಿನ್ನನ್ನು ಹೀಲ್ ಮಾಡುತ್ತಾ ಇದ್ದೆ. ಆ ಇರುವೆಗಳು, ಆ ಹುಳಗಳು ನಿನ್ನನ್ನು ಕಚ್ಚಿ ಕಚ್ಚಿ ಪ್ರತಿ ಸೆಲ್ಲಲ್ಲಿ ತುಂಬಿಕೊಂಡಿರುವ ವಿಷದ ಇನ್ಫಾರ್ಮೇಷನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ವು. ಇರುವೆ ಕಚ್ಚುವುದಂದರೆ ನಿನಗೆ ನೋವು ಕೊಡಲಿಕ್ಕಲ್ಲ, ಅದು ಒಂದು ಥೆರಪಿ. ಅಲ್ಲಿಂದ ಬಿರೋ ನಿನ್ನ ದೇಹದಲ್ಲಿರೋ ಎಲ್ಲ ಟಾಕ್ಸಿನ್ಸ್, ಎಲ್ಲ ರೋಗಗಳು, ಮುಂಬರುವ ರೋಗಗಳನ್ನ ಸಹ ನಾನು ತೆಗೆದುಹಾಕ್ತಾ ಇದ್ದೆ. ಅವನು ಹೇಳ್ದ, ಅಲ್ಲೊಂದು ಹಾವು ಬರ್ತಾ ಇತ್ತಪ್ಪ, ನೀನೇನು ಹಾವು ಬರ್ತಾ ಇದ್ರು ಅದನ್ನು ಕಚ್ಚಾಕ್ಬಿಟ್ರೆ ನೀನೇನು ಮಾಡ್ತಾ ಇದ್ದೆ ಅಂತ. ಖಂಡಿತವಾಗ್ಲೂ ಅದು ನಿನ್ನನ್ನು ಕಚ್ತಾ ಇದ್ದಿಲ್ಲ. ಕಚ್ಚಿದ್ರೂ ಸಹ ನನಗೆ ಆ ವಿಷವನ್ನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ನಾನು ನಿನ್ನನ್ನು ಕಾಪಾಡ್ಕೊಳ್ತಾ ಇದ್ದಿಲ್ವಾ? ಮೊದಲನೇ ಮಾತು, ಅದು ನಿನಗೆ ಕಚ್ತಾ ಇದ್ದಿಲ್ಲ. ಕಚ್ಚಿದ್ರೂ ಅದರಲ್ಲಿ ವಿಷ ಇಲ್ಲ. ವಿಷ ಇದ್ದರೂ ಅದನ್ನು ಹೇಗೆ ತೆಗಿಬೇಕು, ಅದರಿಂದ ನಿನಗೆ ಹೇಗೆ ಲಾಭ ಆಗಬೇಕು ಅನ್ನೋದು ನನಗೆ ಗೊತ್ತು. ನಾನು ನನ್ನ ಪ್ರಯತ್ನದಿಂದ ನಿನಗೆ ಫುಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದ್ದೆ ಅಂತ ಕೇಳ್ಕೊಳ್ತಾಳೆ. ನಿಜವಾಗ್ಲೂ ಇದೆಲ್ಲ ಓದಿದ್ಮೇಲೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವಳು ಎಷ್ಟು ಇದಾದ್ರೂ ಒಂದು ನಾರ್ಮಲ್ ಹೆಣ್ಣಿನ ಥರ, ಅವಳಿಗೂ ಎಲ್ಲ ಥರದ ಭಾವನೆಗಳಿದೆ. ಅವಳಲ್ಲೂ ಪ್ರೀತಿ ಇದೆ, ಅವಳಲ್ಲೂ ಅನುಕಂಪ ಇದೆ, ಅವಳಲ್ಲೂ ನೋಡಿ, ಮದುವೆ ಅಂದರೆ ಒಂದು ಶಾಸ್ತ್ರ ಮಾಡಬೇಕಾಗಿಲ್ಲ. ಅವಳ ಮನಸ್ಸಿಂದ ಅವರನ್ನು ನನ್ನವನು ಅಂತ ಸ್ವೀಕರಿಸಿದ ಮೇಲೆ ಅವರ ಕಂಪ್ಲೀಟ್ ಗ್ರೋತ್, ಮೆಂಟಲ್, ಫಿಸಿಕಲ್, ಸ್ಪಿರಿಚುವಲ್ ಎಲ್ಲ ಥರದ ಗ್ರೋತ್ಗೆ ತನ್ನನ್ನು ತಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವನಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಸೊ ಹೀಗಾಗಿ ಆವಾಗ ಅವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಏನಿದು, ನಾನು ಪ್ರತಿ ಸಲ ನಾನು ಒಂದು ತಪ್ಪು ಮಾಡ್ತಾನೇ ಇದ್ದೀನಲ್ಲ, ನಾನು ಎಷ್ಟು ಬೇಗ ರಿಯಾಕ್ಟ್ ಆಗ್ತಾ ಇದ್ದೀನಲ್ಲ ಅಂತ ಅವನಿಗೆ ಈ ಸರ್ತಿ ತುಂಬ ದುಃಖ ಆಗುತ್ತೆ. ಆಗ ಅವ್ನು ಫಸ್ಟ್ ಟೈಮ್ ಅಪಾಲಜಿ ಕೇಳ್ತಾನೆ, ಸಾರಿ ಕೇಳ್ಕೊಳ್ತಾನೆ ಅನಸ್ತಾಶ್ಯಾಗೆ. ಸಾರಿ ಅನಸ್ತಾಶ್ಯಾ, ನನ್ನಿಂದ ತಪ್ಪಾಯಿತು, ನಾನು ತುಂಬ ತಪ್ಪು ತಿಳ್ಕೊಂಡೆ ಮತ್ತು ತುಂಬ ಬೇಗ ನಾನು ರಿಯಾಕ್ಟ್ ಆಗ್ತಾ ಇದ್ದೀನಿ ಅಂತ. ಅವಳು ಅದಕ್ಕೆ ಹೇಳ್ತಾಳೆ, ಇದನ್ನೇ ನೀನು ಇವಾಗಲೇ ನೀನು ಇಮಿಡಿಯೇಟ್ಲಿ ಚೇಂಜ್ ಆಗಲ್ಲ, ನೀನು ವಾಪಸ್ ಮನೆಗೆ ಹೋಗ್ತೀಯಲ್ವಾ, ಆವಾಗ ನಿಧಾನವಾಗಿ ನೀನು ಚೇಂಜ್ ಆಗ್ತೀಯ. ಇಷ್ಟು ಸುಲಭ ಇಲ್ಲ, ನಿನಗೆ ಸಮಯ ತಗೊಳುತ್ತೆ. ತುಂಬ ವರ್ಷಗಳಿಂದ ಕೂಡಿರುವ ಇನ್ಫಾರ್ಮೇಷನ್ ನಿನ್ನಲ್ಲಿ ಏನು ತುಂಬಿದೆಯೋ ಅದು ನಿಧಾನವಾಗಿ ಹೋಗಬೇಕು, ಬಟ್ ನೀನು ಚೇಂಜ್ ಆಗ್ತೀಯ, ಸಮಯ ಬರುತ್ತೆ ಅಂತ ಅವಳು ಹೇಳ್ಕೊಳ್ತಾಳೆ. ಸೊ ಅದು ಫ್ರೆಂಡ್ಸ್ ಅನಸ್ತೇಷ್ಯಾ ಇವತ್ತಿನ ಚಾಪ್ಟರಲ್ಲಿ ನಮಗೆ ಒಂದು ಹೊಸ ವಿಷಯವನ್ನು ತಿಳಿಸಿದ್ದು. ಏನು ಅಂದರೆ, ತನ್ನ ಪರಿಚಯನೂ ಮಾಡಿಕೊಂಡ್ಲು, ಅದಲ್ಲದೆ ಇನ್ಸೆಕ್ಟ್ಸ್, ಕ್ರಿಮಿಕೀಟಗಳು ಯಾವತ್ತೂ ಅಂದರೆ ನಮಗೆ ಇವಾಗ ಹೈಜೀನ್ ವಿಷಯದಕ್ಕೆ ಬಂದುಬಿಟ್ಟು ನಾವು ಕ್ರಿಮಿಕೀಟಗಳು, ಕಾಕ್ರೋಚು, ಇರುವೆ, ಹುಳ, ಹಲ್ಲಿ ಅಂದರೆ ಹೆದರಿಕೆ, ಒಂಥರ ಅವ್ರಿಗೆ ತಿರಸ್ಕಾರ ಭಾವನೆ ಬಂದುಬಿಟ್ಟಿದೆ ನಮ್ಮಲ್ಲಿ. ಅದರ ಒಂದು ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರ ಒಂದು ರೋಲ್ ಇದೆ, ತನ್ನ ಕೆಲಸವನ್ನು ಅದು ಮಾಡ್ತಾ ಇದೆ. ಅದು ಏನು ಮಾಡ್ತಾ ಇದೆ ನಮಗೆ ಅದು ತಿಳಿದಿಲ್ಲ. ಅದರಿಂದ ಆಗುವ ಹಾನಿ ಮಾತ್ರ ತುಂಬ ಗ್ಲೋರಿಫೈ ಆಗಿದೆ. ಹೀಗಾಗಿ ನಾವು ಕ್ಲೆನ್ಲಿನೆಸ್ ನೆಪದಲ್ಲಿ ಬರೀ ಸ್ಪ್ರೇ ಮಾಡೋದು, ಸೊಳ್ಳೆಗಳಿಗೆ ಸ್ಪ್ರೇ, ಕಾಕ್ರೋಚಿಗೆ ಸ್ಪ್ರೇ, ಹಲ್ಲಿಗಳಿಗೂ ಸ್ಪ್ರೇ, ಇದರಿಂದ ನಾವು ಲಾಸಲ್ಲಿ ಹೋಗ್ತಾ ಇದ್ದೀವಿ. ಈ ನಾಲೆಜ್ ನಮಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಿಕಾಸ್ ಇದ್ರ ಕ್ಲಾರಿಟಿ ಇಲ್ಲದೆ ಕಾರಣ ನಾವು ಬರೀ ಒಂದು ಸೈಡ್ ಆಫ್ ದ ಕಾಯಿನ್ ನೋಡ್ತಾ ಇದ್ದೀವಿ, ಇನ್ನೊಂದು ಭಾಗ ನೋಡ್ತಾ ಇಲ್ಲ. ಇವತ್ತು ಆ ಒಂದು ಎಚ್ಚರಿಕೆಯನ್ನು ಅನಸ್ತಾಶ್ಯಾ ನಮಗೆ ಕೊಟ್ಟಿದ್ದಾಳೆ. ಇದನ್ನು ಬೇರೆ ರೀತಿಯಿಂದ ಹೇಗೆ ಮೊದಲಿನ ಕಾಲದಲ್ಲಿ ಮಣ್ಣಿನ ಮನೆಯಲ್ಲಿದ್ದಾಗ ಬರ್ತಾ ಇದ್ದಿಲ್ವೇನ್ರಿ, ಕಾಕ್ರೋಚು ಬರ್ತಾಯಿತ್ತು, ಇಲಿಗಳು ಬರ್ತಾಯಿತ್ತು. ಆದರೆ ಅದಕ್ಕೆ ಉಪಾಯಗಳನ್ನು ಬಳಸ್ತಾ ಇದ್ರೆ ವಿನಃ ಈ ಥರ ಕೀಟನಾಶಕಗಳನ್ನು ಬಳಸ್ತಾ ಇದ್ದಿಲ್ಲ. ಸೊ ಇವತ್ತು ಸಮಯ ಬಂದಿದೆ, ನಾವು ಧ್ಯಾನಿಗಳು ಇದರ ವಿಷಯವಾಗಿ ಇನ್ನು ನೋಡಿ, ಧ್ಯಾನಿಗಳಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದನ್ನು ಯಾವ ರೀತಿ ನಾವು ತಡೆಯಬಹುದು, ಹಾನಿಕಾರಕ ಮಟ್ಟಕ್ಕೆ ಹೋಗದಿರೋ ಹಾಗೆ ನಾವು ಏನು ಮಾಡಬಹುದು, ಅದಕ್ಕೆ ಉಪಾಯ ಬರುತ್ತೆ. ಯಾವಾಗ ನಾವು ಧ್ಯಾನದಲ್ಲಿ ಹೋಗಬೇಕು,
ಆ ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಆಗಬೇಕು, ಆ ನಾಲೆಜನ್ನು ಪಡ್ಕೊಳ್ಬೇಕು. ಸೊ ಫೈನ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅನಸ್ತಾಶಿಯಾ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಸುಂದರವಾದ ಪುಸ್ತಕ, ಪದೇ ಪದೇ ಹೇಳ್ತೀನಿ, ಡೌನ್ಲೋಡ್ ಮಾಡಿ ಖಂಡಿತವಾಗ್ಲೂ ಪೂರ್ತಿ ಪುಸ್ತಕವನ್ನು ಓದಿ. ನಿಮಗೆ ಇದರಲ್ಲಿ ಮತ್ತೆ ಹೊಸ ವಿಷಯ ಏನಾದರೂ ತಿಳಿದು ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ಬನ್ನಿ PMC ಕನ್ನಡದಲ್ಲಿ ನಿಮಗೂ ಅವಕಾಶ ಇದೆ. ನಿಮಗೆ ತಿಳಿದಿರುವ ರೀತಿಯಲ್ಲಿ ನೀವು ಇದನ್ನು ಇನ್ನೊಂದು ದೃಷ್ಟಿಕೋನದಿಂದ ಅನಸ್ತಾಶಿಯ ವಿಚಾರಗಳನ್ನು ಇಲ್ಲಿ ಹಂಚ್ಕೊಳ್ಬೋದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.